ನನ್ನ ಪುಟ್ಟ ಲೋಕಕ್ಕೆ ಸ್ವಾಗತ ಸ್ವಾಗತ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಫೈನಲ್ ಆಗಿ ನಾನು ಪೋರ್ಟ್ಫೋಲಿಯೋ ಗ್ರ್ಯಾಜುಯೇಷನ್ ಡೇ ವ್ಲಾಗ್ನ ಪೋಸ್ಟ್ ಮಾಡ್ತಿದ್ದೀನಿ. ಐ ನೋ ಇಟ್ ಈಸ್ ಟೂ ಲೇಟ್ ಅಂತ, ಬಟ್ ಡೋಂಟ್ ಮೈಂಡ್ ಗೈಸ್. ನಮ್ಮ ಬ್ಯಾಚರ್ ಏನಾರ ನೋಡ್ತಿದ್ರೆ ದಯವಿಟ್ಟು ಬೈಕೊಂಬೇಡಿ. ಪೋರ್ಟ್ಫೋಲಿಯೋಗೆ ನಾನು ಯಾವ ಮಾಡೆಲ್ನ ಚೂಸ್ ಮಾಡಿದ್ದೀನಿ, ಯಾರು ಬರ್ತಿದ್ದಾರೆ, ಯಾವ ಸೆಲೆಬ್ರಿಟಿ ಬರ್ತಿದ್ದಾರೆ ಅಂತ ತಿಳ್ಕೊಬೇಕು ಅಂತ ಅಂದರೆ ವ್ಲಾಗನ್ನ ಕೊನೆವರೆಗೂ ನೋಡಿ. ಪೋರ್ಟ್ಫೋಲಿಯೋಗೆ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಅಲ್ಲಿ ಒಂದು ಔಟ್ಫಿಟ್ ಬೇಕಿತ್ತು, ಹಂಗಾಗಿ ನಾನು ಮಂತ್ರಿ ಮಾಲ್ಗೆ ಬಂದಿದ್ದೆ. ಲೈಕ್ ಏನಾದರೂ H&M ಅಲ್ಲಿ ಅಥವಾ ಟ್ರೆಂಡ್ಸ್ ಅಲ್ಲಿ ನೋಡೋಣ ಚೆನ್ನಾಗಿರೋ ಒಂದು ಔಟ್ಫಿಟ್ನ ಅಂದ್ಬಿಟ್ಟು ಹುಡ್ಕೊಂಡು ಬಂದಿದ್ದೆ. ಆ್ಯಂಡ್ ಈ ವ್ಲಾಗನ್ನ ಕೊನೆವರೆಗೂ ನೋಡಿ, ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಮ ಪೋರ್ಟ್ಫೋಲಿಯೋ ಹೆಂಗಾಯ್ತು, ನಾನು ಹೆಂಗೆ ಮೇಕ್ ಓವರ್ ಮಾಡಿದ್ದೆ ಎಲ್ಲಾನು ಈ ವ್ಲಾಗನಿರುತ್ತೆ, ಕೊನೆವರೆಗೂ ನೋಡಿ. ಆ್ಯಂಡ್ ಫೈನಲ್ ಆಗಿ ಎಲ್ಲ ಹುಡುಕಿ ಒಂದು H&M ಅಲ್ಲಿ ಒಂದು ಸೂಟನ್ನು ಪಿಕ್ ಮಾಡಿದೆ. ಆ್ಯಂಡ್ ಒಂದು ಫ್ರೀ ಪ್ಯಾಂಟು, ಒಂದು ಸೂಟು, ಒಂದು ಕ್ರಾಪ್ ಟಾಪ್ ಥರ ಎಲ್ಲ ಚೂಸ್ ಮಾಡಿ ಪಿಕ್ ಮಾಡಿ ತಗೊಂಡು ಬರ್ತಿದ್ದೀನಿ. ಬಿಲ್ಲೆಲ್ಲ ಮಾಡಿಸ್ಕೊಂಡು ಮನೆಗೆ ಬಂದೆ. ವ್ಲಾಗನ್ನು ಕಂಟಿನ್ಯೂ ಮಾಡಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಪೋರ್ಟ್ಫೋಲಿಯೋ ದಿನ ಬೆಳಗ್ಗೆ ಎದ್ದು ಎಲ್ಲ ಏನೇನು ಬೇಕು ಪೋರ್ಟ್ಫೋಲಿಯೋಗೆ ಎಲ್ಲದನ್ನು ಅರೇಂಜ್ ಮಾಡಿಕೊಂಡೆ. ಆ್ಯಂಡ್ ಪ್ರಾಡಕ್ಟ್ಸ್ನ ಎಲ್ಲ ಅರೇಂಜ್ ಮಾಡಿ ವ್ಲಾಗನ್ನು ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ. ಕೀಪ್ ವಾಚಿಂಗ್. ಆ್ಯಂಡ್ ಹಲೋ ವೆಲ್ಕಮ್. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಮೇಕಪ್ ಆರ್ಟಿಸ್ಟ್ ಕಿಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾಳೆ ಪೋರ್ಟ್ಫೋಲಿಯೋ ಇರೋದ್ರಿಂದ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ರ್ಯಾಂಡಮ್ ಆಗಿ ನೋಡ್ಸ್ಕೊಂಡು ಹೇಳ್ತೀನಿ. ಆ್ಯಂಡ್ ಸ್ಯಾರಿ ಪಿನ್ಸ್, ಆ್ಯಂಡ್ ಇಲ್ಲಿ ಏರ್ ಪಿನ್ಸ್ ಎಲ್ಲ, ಆ್ಯಂಡ್ ಏರ್ ಆಕ್ಸೆಸರೀಸ್, ಇಲ್ಲೊಂದು ಫ್ಲವರ್, ಆ್ಯಂಡ್ ಇದೊಂದು ಜಡೆ ಬಿಲ್ಲೆ ತೊಗೊಂಡಿದ್ದೀನಿ. ಆ್ಯಂಡ್ ಬ್ಯೂಟಿಫುಲ್ ಆಗಿದೆ. ಲುಕ್ ಅಟ್ ದಿಸ್. ಕ್ಯಾಮ್ರಾ ಅಷ್ಟೊಂದು ಕ್ರಿಟಿಸೈಸ್ ಮಾಡ್ತಿಲ್ಲ, ಸಖತ್ತಾಗಿದೆ. ಆ್ಯಂಡ್ ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಕರ್ಲರ್, ಆ್ಯಂಡ್ ಇಲ್ಲಿ ಫ್ಯಾನ್, ಇಲ್ಲಿ ಕ್ರಿಂಪರ್, ಬ್ರಷಸ್, ಸ್ಟ್ರೈಟ್ನರ್, ಆ್ಯಂಡ್ ಇಲ್ಲೆಲ್ಲ ಒಂಥರ ಏನಂತಾರೆ ಲಿಪ್ ಗ್ಲಾಸ್, ಸಮಥಿಂಗ್ ಪೌಡರ್, ಕಾಂಪ್ಯಾಕ್ಟ್ ಲಿಪ್ಸ್ಟಿಕ್ಸ್ ಎಲ್ಲ ಇದರಲ್ಲಿ ಡಂಪ್ ಮಾಡಿದ್ದೀನಿ, ಕಲರ್ ಕರೆಕ್ಟರ್ ಎಲ್ಲ. ಆ್ಯಂಡ್ ಇದರಲ್ಲಿ ಎಲ್ಲ ಏರ್ ಸ್ಪ್ರೇ ಸಮಥಿಂಗ್ ಎಲ್ಲ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಒಂದೊಂದ್ರಲ್ಲಿ ಇಟ್ಬಿಟ್ರೆ ಕ್ಲೀನಾಗಿ ಸಿಗುತ್ತೆ ಅಂದ್ಬಿಟ್ಟು ಈ ಥರ ಎಲ್ಲ ಡಂಪ್ ಮಾಡಿದ್ದೀನಿ. ಆ್ಯಂಡ್ ಇದೊಂದು, ಆ್ಯಂಡ್ ಇದು ಐ ಮೇಕಪ್ಗೆ, ಆ್ಯಂಡ್ ಕಾಂಟೋರ್, ಬ್ಲಷ್ ಎಲ್ಲ ಇದರಲ್ಲಿದೆ. ಆ್ಯಂಡ್ ಇದೊಂದು ಸ್ವಲ್ಪ ಸೆಲ್ಫ್ ಕೇರ್ಗೆ, ನಾವು ಮತ್ತೆ ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ, ಸೊ ಸೆಲ್ಫ್ ಕೇರ್ಗೆ ಅಂತ ಇದೊಂದು ತೊಗೊಂಡಿದ್ದೀನಿ. ಆ್ಯಂಡ್ ಇದೊಂದು ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಸ್ಟ್ರೈಟ್ನರ್ಗೆ, ಡ್ರೈಯರ್ಗೆ ಎಲ್ಲ. ಆ್ಯಂಡ್ ಇನ್ನೇನು ಇಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಕನ್ಫ್ಯೂಷನ್ ಸ್ವಲ್ಪ ಗಡಿಬಿಡಿ ಟೈಮ್ ಆಗಿದೆ. ಕ್ವಿಕ್ಕಾಗಿ ಹೋಗಿ ರೆಡಿಯಾಗಿ ಕೂಡ ಬರಬೇಕು. ಆ್ಯಂಡ್ ಇದನ್ನೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಆ್ಯಂಡ್ H&Mಯಿಂದ ಒಂದು ಔಟ್ಫಿಟ್ ಕೂಡ ತೊಗೊಂಡಿದ್ದೀನಿ, ಫುಲ್ ಬ್ಲ್ಯಾಕ್ ವೇರ್ ಮಾಡಿ ನೋಡಿಸ್ತೀನಿ ಒಂದು ಸ್ವಲ್ಪ. ಈ ಸರಿ ಹೆಂಗಿರ್ಬೋದು ಏನು ಅಂತ ಕೂಡ ಐ ವಿಲ್ ಶೋ ಯು. ಆ್ಯಂಡ್ ಫುಲ್ ಎಲ್ಲ ಬ್ಲ್ಯಾಕ್. ಆ್ಯಂಡ್ ಔಟ್ಫಿಟ್ ಮಾತ್ರ ಸಕ್ಕತ್ತಾಗಿದೆ. ಆ್ಯಂಡ್ ಒಂಥರ ಹಾಕ್ಕೊಂಡ್ರೆ ಏನು ಲುಕ್ ಇತ್ತು ಗೊತ್ತಾ. ಆ್ಯಂಡ್ ಬ್ಯೂಟಿಫುಲ್ ಬ್ಲ್ಯಾಕ್ ಅಂತೂ ಸಕ್ಕತ್ತಾಗೇ ಕಾಣುತ್ತೆ. ಸೊ ಸರಿಯು ಯಾವ ಥರ ಇರುತ್ತೆ ಆ್ಯಂಡ್ ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡ್ತೀನಿ. ಲೆಟ್ಸ್ ಗೋ. ಆ್ಯಂಡ್ ಕ್ವಿಕ್ಕಾಗೆ ಫ್ರೆಶಪ್ ಆಗಿ ಬಂದು ಆ್ಯಂಡ್ ಇವತ್ತಿನ ಡೇನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಒಂದು ಚಾಕ್ಲೇಟ್ ಕೂಡ ಎತ್ಕೊಂಡಿರ್ತೀನಿ. ನನ್ನ ಕ್ರೇವಿಂಗ್ಸ್ ಆದರೆ ತಿನ್ಬೋದಲ್ವಾ ಅಂತ ಫುಲ್ ಬ್ಯುಸಿ ಇರ್ತೀವಿ, ಬಟ್ ಇರಲಿ ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ಐ ಹೋಪ್ ಎಲ್ಲನೂ ಇಟ್ಕೊಂಡಿದ್ದೀನಿ, ಏರ್ ಸ್ಪ್ರೇಸಿಂದ ಪ್ರತಿಯೊಂದೂ. ಆ್ಯಂಡ್ ಗುಡ್. ಆ್ಯಂಡ್ ಕ್ವಿಕ್ಕಾಗಿ ಹೋಗಿ ರೆಡಿಯಾಗಿ ಬಂದು ಸಿಗ್ತೀನಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೋಗ್ತಾ. ಬಾಯ್. ಗುಡ್ ಮಾರ್ನಿಂಗ್. ಒಂದು 6:30 ಹಂಗೆ ನಮ್ಮ ಲೊಕೇಶನಲ್ಲಿ ಇರಬೇಕು ಅಂತ ಹೇಳಿದರು. ನಾನು ಮನೆ ಮ್ಯಾಕ್ಸಿಮಮ್ ಒಂದು 5:45-6 ಅಷ್ಟರಲ್ಲಿ ಮನೆ ಕೂಡ ಬಿಡ್ತಿದ್ದೆ. ಆ್ಯಂಡ್ ನಮ್ಮ ಪೋರ್ಟ್ಫೋಲಿಯೋ ಶೂಟ್ ಬಂದು ಬ್ಯಾಂಗ್ಳೂರ್ ಮೂವೀಸಲ್ಲಿ ನಮ್ಮ ಮನೆ ಹತ್ರಿಂದ 45 ಮಿನಿಟ್ಸ್ ತಗೊಳತ್ತೆ. ಆ್ಯಂಡ್ ಮೈ ಹಸ್ಬೆಂಡ್ ಇಸ್ ಡ್ರಾಪಿಂಗ್ ಮೀ. ಬ್ಯೂಟಿಫುಲ್ ಅಲ್ಲ. ಮೊಬೈಲ್ ಫಿಟ್ ಮಾಡೋದು.
ಅರ್ಲಿ ಮಾರ್ನಿಂಗ್, ವೆರಿ ಬ್ಯೂಟಿಫುಲ್ ಸನ್ಸೆಟ್, ಗುಡ್ ಕ್ಲೈಮೇಟ್, ತುಂಬ ಪಾಸಿಟಿವ್ ಆಗಿ ಪೋರ್ಟ್ಫೋಲಿಯೋಗೆ ಹೋಗ್ತಿದ್ದೆ. ಆ್ಯಂಡ್ ಹೋಗ್ತಾ ಹೂವು ಬೇಕಿತ್ತು ಡೆಕೋರೇಷನ್ಗೆ. ಅಲ್ಲಿ ಹೂವು ತೊಗೊತಿದ್ರೆ ಅಮ್ಮ, ಅಲ್ಲಿ ಇರೋವಂಥ ಅಮ್ಮ ಅಷ್ಟು ಬ್ಯೂಟಿಫುಲ್ಲಾಗಿ ಮುಗ್ಧತೆಯಿಂದ ಸ್ಮೈಲ್ ಮಾಡಿದ್ರು. ಒಂಥರ ಆಶೀರ್ವಾದ ಥರ ಫೀಲ್ ಆಯಿತು. ನಿಷ್ಕಲ್ಮಶವಾದ ನಗು ಅಂತ ಅನ್ನಿಸ್ತು ನನಗೆ, ಮನಸ್ಸಿಗೆ ನಿರಾಳ ಅನ್ನಿಸ್ತು. ಆ್ಯಂಡ್ ಮಲ್ಲಿಗೆ ಹೂ ಕೂಡ ಅವ್ರ ನಗು ಹಾಗೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೋಗ್ತಾ ನಮ್ಮ ಮನೆಯವರು ಏನಾದರೂ ಬ್ರೇಕ್ಫಾಸ್ಟ್ ತಿನ್ಕೊಂಬಿಡು, ಎಷ್ಟೊತ್ತಾಗತ್ತೋ ಏನೋ ತಿನ್ನೋದು ಅಂದ್ಬಿಟ್ಟು ಕಾರ್ ನಿಲ್ಲಿಸಿ ನಿಯರ್ ಬೈ, ನಮ್ಮ ಲೊಕೇಶನ್ ನಿಯರ್ ಬೈನೇ ಒಂದು ಹೋಟೆಲ್ ಹತ್ರ ಕಾರ್ ಸ್ಟಾಪ್ ಮಾಡಿದ್ರು. ನನಗೇನಾದರೂ ಕಾಫಿ ಕೊಡಿಸ್ರಿ ಸಾಕು, ನೀವು ತಿಂಡಿ ಬೇಕಾದರೆ ತಿನ್ನಿರಿ ಅಂದರೆ, ಇಲ್ಲ ತಿನ್ಕೊಂಬಿಡು ಮತ್ತೆ ಎಷ್ಟೊತ್ತಾಗುತ್ತೋ ಅವ್ರು ಕೊಡೋವರೆಗೂ ವೆಯ್ಟ್ ಮಾಡಬೇಕಲ್ವಾ ಅಂತ ಹೇಳಿ ಇಡ್ಲಿನ ಆರ್ಡರ್ ಮಾಡ್ತಿದ್ರು. ಆ್ಯಂಡ್ ವೆರಿ ಬ್ಯೂಟಿಫುಲ್ ಸನ್ಸೆಟ್ಟಲ್ಲಿ ಕೆಲವೊಂದು ಗ್ಲಿಮ್ಸನ್ನು ತೊಗೊತಿದ್ದೆ. ತುಂಬ ಚೆನ್ನಾಗಿ ಬರುತ್ತೆ ಅರ್ಲಿ ಮಾರ್ನಿಂಗ್. ಆ್ಯಂಡ್ ಬಿಸಿ ಬಿಸಿ ಇಡ್ಲಿ ಕೂಡ ಬಂತು. ಮೇ ಬಿ 7 o'clock ಆಗುತ್ತೇನೋ ಅಷ್ಟೇ. ಸೊ ಹಂಗಾಗಿ ಒಂದು ಇಡ್ಲಿ ಮಾತ್ರ ಆರ್ಡರ್ ಮಾಡಿದ್ರು, ಬಿಕಾಸ್ ನನಗೂ ಕೂಡ ನಮ್ಮ ಲೊಕೇಶನಲ್ಲಿ ಬ್ರೇಕ್ಫಾಸ್ಟ್ ಪ್ರೊವೈಡ್ ಮಾಡ್ತಿದ್ರು. ನಾನು ತಿನ್ಕೋತೀನಿ, ಬೆಳಗ್ಗೆ ಇಷ್ಟು ತಿನ್ನೋಕ್ಕಾಗಲ್ಲ ಅಂತೇಳಿ ಇಬ್ಬರು ಎರಡೆರಡು ತಿನ್ನೋ ಅಂತ ತಿಂತಾರೆ. ಬರೀ ಹೊಟ್ಟೆಗೆ ಹೋಗ್ತಿಲ್ಲ, ನಂಗೂ ಅಷ್ಟು ತಿನ್ಕೋಬೇಕು. ಇನ್ನೂ ತೊಂಬರ್ದೋಗಿ ಊಟ ಕೊಡ್ತಾರೆ, ಮತ್ತೆ ಯಾಕೆ ಅಲ್ವೇಸ್ಟ್ ಮಾಡೋದು, ದುಡ್ಡು ಪೇ ಮಾಡಿಲ್ವಾ? ನೀವು ಮತ್ತೆ ಒಂಚೂರು ಏನಾರ ಲೈಟಾಗಿ ರೈಸ್ ಏನಾರು ತಿನ್ಕೊಳ್ಳಿ. ಚೆನ್ನಾಗಿದೆಲ್ಲ, ಬಿಸಿ ಬಿಸಿ ಇದೆ, ಅದಕ್ಕೆ ಸಕಾಗ ಕಾಣಿಸುತ್ತೆ. ಬಿಸಿನಮ್ಮ ಇಲ್ಲ ತಗೊಳ್ಳಿ, ಭಯ. ಫೈನಲ್ ಆಗಿ ನನ್ನ ಕಾಫಿ ಕೂಡ ಬಂತು. ಆ್ಯಂಡ್ ಈ ನಡುವೆ ಏನೋ ಗೊತ್ತಿಲ್ಲ, ಕಾಫಿ ಲವರ್ ಆಗಿಬಿಟ್ಟಿದ್ದೀನಿ. ಕಾಫಿ ತುಂಬ ಇಷ್ಟ ಆಗುತ್ತೆ. ಎಲ್ಲಾದರೂ ಈ ಥರ ಅರ್ಲಿ ಮಾರ್ನಿಂಗ್ ಹೊರ್ಗಡೆ ಬಂದಾಗ ಅಥವಾ ತುಂಬ ಚಳಿ ಅನಿಸ್ತಿದ್ದಾಗ ಈ ಥರ ಸ್ಟ್ರಾಂಗಾಗಿ ಫಿಲ್ಟರ್ ಕಾಫಿ ಕುಡಿಬೇಕು ಅಂತ ಅನಿಸ್ತಿದೆ. ಆ್ಯಂಡ್ ಮನೇಲೂ ಅಷ್ಟೇ ಫಿಲ್ಟರ್ ಮಾಡೋದನ್ನು ತರಿಸ್ಕೊಂಡು ಫಿಲ್ಟರ್ ಕಾಫಿ ಮಾಡ್ಕೊಂಡು ಕುಡಿತೀನಿ. ಸಿಕ್ಕಾಪಟ್ಟೆ ನಡುವೆ ಕಾಫಿ ಲವರ್ ಆಗಿಬಿಟ್ಟಿದ್ದೀನಿ. ಟೀ ಅಂತೂ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ. ಕಾಫಿನ ತಗೊಂಡು ಎಂಜಾಯ್ ಮಾಡ್ಕೊಂಡು. ಯಾಕ್ರಿ ಚೆನ್ನಾಗಿದೆ. ಬ್ರೇಕ್ಫಾಸ್ಟ್, ಕಾಫಿ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರು ನನ್ನನ್ನು ಲೊಕೇಶನ್ಗೆ ಡ್ರಾಪ್ ಮಾಡಿ ಅವರು ಹೊರಟರು. ಮೊಬೈಲ್ ಲಿಫ್ಟ್ ಇದು ಆ್ಯಂಡ್ ಮಾಡೆಲ್ ಬರೋಕ್ಕೆ ಮುಂಚೆನೇ ಎಲ್ಲ ಪ್ರಾಡಕ್ಟ್ಸ್ನು ಅರೇಂಜ್ ಮಾಡಿ ಇಟ್ಕೊತಿದ್ದೀನಿ. ಸೊನಕ್ಕ ಹಾಯ್ ಅಲ್ಲ, ಅಲ್ಲಿ ಹಿಡ್ಕೊಂಡಿದ್ದಾಗಲೇ ಹಲೋ ಹಾಯ್ ಹಾಯ್ ಮಾಡಿ ನೀ ಹಾಯ್ ಮಾಡು ಅವರೆಲ್ಲ ಮಾಡುವ. ಅಕ್ಕ ಹಾಯ್. ಅಕ್ಕ ಬನ್ನಿ ಅಕ್ಕ, ನಿಮ್ಮನ್ನು ಝೂಮ್ ಮಾಡಿ ನೋಡಿಸ್ತೀನಿ. ಪೋರ್ಟ್ಫೋಲಿಯೋ, ಮಾಡೆಲ್ ಫೋಟೋ ಶೂಟ್ಸ್ ಆ್ಯಂಡ್ ಎಲ್ಲನೂ ಸ್ಟಾರ್ಟ್ ಆಗಿತ್ತು. ಮಾಡೆಲ್ಸ್ ಕೂಡ ಎಲ್ಲರ ಮಾಡೆಲ್ಸು ಕೂಡ ಬಂದಿದ್ದರು. ಕೆಲವೊಬ್ಬರೆಲ್ಲ ಅವ್ರಿಗೆಲ್ಲ ಕ್ರಿಂಪಿಂಗ್, ಸ್ಟ್ರೈಟ್ನಿಂಗ್, ಕರ್ಲಿಂಗ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಮ್ಮ ಮಾಡೆಲಿನ ಬಂದಿರಲಿಲ್ಲ. ನಾವು ನಮ್ಮ ಮಾಡೆಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಹಂಗೆ ಸ್ವಲ್ಪ ಹೊತ್ತು ಟೈಮ್ ಇತ್ತಲ್ಲ ಅಂದ್ಬಿಟ್ಟು ವ್ಲಾಗ್ ಆದರೂ ಆಗಲಿ ಅಂದ್ಬಿಟ್ಟು ಗ್ಲಿಮ್ಸನ್ನೆಲ್ಲ ತಗೊಂಡು ಹ್ಯಾಡ್ ಮಾಡ್ತಿದ್ದೀನಿ. ನೋಡಿ ಮಾಡೆಲ್ಸ್ ಎಲ್ಲ ಏನು ಸ್ಟೈಲಾಗೆ ಕುತ್ಕೊಂಡು ಮೇಕ್ ಓವರ್ ಮಾಡಿಸ್ಕೊತಿದ್ದಾರೆ ಅಂತ. ಆ್ಯಂಡ್ ಫೈನಲ್ ಆಗಿ ನಮ್ಮ ಮಾಡೆಲ್ ರಶ್ಮಿ ಮ್ಯಾಮ್
ಆ್ಯಂಡ್ ಇವರು ಫೇಮಸ್ ರೀಲ್ ಯೂಟ್ಯೂಬ್ ಎಲ್ಲದರಲ್ಲೂ ಇವರು ಫೇಮಸ್. ಐ ಹೋಪ್ ಎಲ್ರಿಗೂ ಗೊತ್ತಿರ್ತಾರೆ. ಟು ಬಿ ಹಾನೆಸ್ಟ್ ತುಂಬ ಒಳ್ಳೆ ಮಾಡೆಲ್, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಆ್ಯಂಡ್ ರೆಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆ್ಯಂಡ್ ಮೇಕ್ ಓವರ್ ಕೂಡ ಕಂಪ್ಲೀಟ್ ಆಯಿತು. ನನ್ನ ಲುಕ್ ಯಾವ ಥರ ಬಂದಿದೆ, ನಾನು ಯಾವ ಥರ ಚೆನ್ನಾಗಿ ಮಾಡಿದ್ದೀನಾ ಇಲ್ವಾ, ನನ್ನ ಲುಕ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅಟ್ಲೀಸ್ಟ್ ಲೈಕ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು, ನೋ ಪ್ರಾಬ್ಲಮ್. ಆ್ಯಂಡ್ ಓವರ್ ಆಲ್ ಲುಕ್ ಯಾವ ಥರ ಇದೆ, ಫಿನಿಶಿಂಗ್ ಯಾವ ಥರ ಇದೆ, ಹೈ ಮೇಕಪ್. ಆ್ಯಂಡ್ ನಾನು ಮುಹೂರ್ತಮ್ ಲುಕ್ಕನ್ನು ಕ್ರಿಯೇಟ್ ಮಾಡಿದ್ದು. ಹಂಗಾಗಿ ಮುಹೂರ್ತಮ್ಗೆ ಯಾವ ಥರ ರೆಡಿ ಮಾಡಬೇಕು ಆ ಥರ ರೆಡಿ ಮಾಡಿ ಕೆಲವೊಂದು ರೀಲ್ಸ್ ಕೂಡ ಮಾಡಿದ್ವಿ. ಆ್ಯಂಡ್ ಯಾವ ಥರ ಬಂದಿದೆ ಏನು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕರೆಕ್ಟಾ? ಸೊ 1 2 3 4 ಕ್ಲಿಯರ್ ಅಲ್ಲ? ಇಷ್ಟು ನನಗೆ ನೀಟಾಗಿ ಮಾಡಿ ತೋರಿಸಿ. ಮ್ಯೂಸಿಕಲ್ What is that, Rashmi? Ready? 3 3 2 1 shot. 1 2 3 4. ಹಾಯ್ ಏನು ತಿಂತಾ ಇದ್ದೀರಾ? ಚಪಾತಿ ಕಾಬೂಲ್ ಕಡಲೆಕಾಳು ಮಾಡಿ. ಆಕ್ಚುಲಿ ನೀವು ತುಂಬಾ ಮಾಡ್ತೀರಾ ಅಲ್ವಾ ಕಾಬೂಲ್ ಎಲ್ಲ ನೋಡ್ತೀವಿ ನಾವು. ಟ್ರೈ ಮಾಡಿ ಒಂದಿನ. ಮತ್ತೆ ಬ್ಯಾಟ್ ಕೊಟ್ಟಿದ್ದಾರೆ ಮಾಡಿ ತಿಂತಾ ಇದ್ದೀರಿ ನೋಡಿ, ನೋಡಿ. ತುಂಬಾ ಚೆನ್ನಾಗಿದೆ. ಆ ಕಡೆ ಶೂಟ್ ನಡೀತಿದೆ, ಈ ಕಡೆ ಈಟಿಂಗ್ ನಡೀತಿದೆ. ಫುಲ್ ಟಯರ್ಡ್ ಆಗಿದೆ. ನಮ್ಮ ಮಾಮಲ್ಲಿ ಕುತ್ಕೊಂಡಿದ್ದಾರೆ. ಹಾಂ ಆ ಕಡೆ ಶೂಟ್ ನಡೀತಿದೆ, ಈ ಕಡೆ ನಾವು ಫುಲ್ ಟಯರ್ಡ್ ಆಗಿದೆ. ನಾಳೆಯಿಂದ ಚೆನ್ನಾಗಿ ನಿದ್ದೆ ಹೋಗಿ. ಫಸ್ಟ್ ನಾನು ಮಾಡೋದು ನಿದ್ದೆ ಹೋಗೋದೆ. ವ್ಲಾಗ್ ಮಾಡ್ತೀರಾ? ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್. ಸೊ ಇವತ್ತು ಅವ್ರ ಲೈಫ್ ಟೈಮ್ ಅಂದರೆ ಎಲ್ರಿಗೂ ಒಂದು ಕನಸಿರುತ್ತೆ. ಸೊ ಆ ಕನಸನ್ನ ನನಸು ಮಾಡ್ಕೊಳ್ಳೋ ದಿನ. ಸೊ ಮೇಕಪ್ ಆರ್ಟಿಸ್ಟ್ ಆಗಿ ಅವರ ಪ್ರೊಫೆಷನ್ನ ಕೈಗೊಂಡು ಇವತ್ತು ನನಗೆ ಈ ರೀತಿ ಮೇಕಪ್ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಏನಾದರೂ ಚೇಂಜ್ ಮಾಡ್ಕೋಬೇಕಾ ಅದನ್ನು ತಿಳಿಸ್ಕೊಡಿ. ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ಎರಡೂ ತೊಗೊಳ್ಳಿ. ಎಸ್, ಆಲ್ ದ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಫುಲ್ ಸ್ವೆಟ್ಟಿಂಗ್ ನೋಡಿ ಅಲ್ಲಿ. ಫೇಸ್ ವಾಶ್ ಮಾಡಿ, ಫೇಸ್ ವಾಶ್ ಮಾಡ್ತೀನಿ. ನೋಡ್ತಿದ್ದೀರಲ್ಲ ನಮ್ಮ ಪೋರ್ಟ್ಫೋಲಿಯೋ ಶೂಟ್ ಯಾವ ಥರ ಆಯಿತು, ಹೆಂಗೆಲ್ಲ ಮಾಡೆಲ್ಸ್ ರೆಡಿ ಆಗಿದ್ದಾರೆ, ಹೆಂಗೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಇವೆಲ್ಲದ್ರ ಮಧ್ಯ ನಮಗೆ ಮಳೆ ಸ್ಟಾರ್ಟ್ ಆಗೋಯ್ತು ಗ್ಯಾಸ್. ಸಡನ್ನಾಗೆ ಮಳೆ ಸ್ಟಾರ್ಟ್ ಆಯಿತು ಸ್ವಲ್ಪ, ಬಟ್ ಓವರ್ ಆಲ್ ಶೂಟ್ ಮಾತ್ರ ಸಖತ್ತಾಗಾಯ್ತು. ಜುವೆಲ್ಸ್ ಕೊಟ್ರಾ ಒಟ್ಟಿಗೆ? ಎಸ್ ಮ್ಯಾಮ್. ಓಕೆ ಫೈನ್. ಸೊ ಆ್ಯಕ್ಚುಲಿ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ. ಲುಕಿಂಗ್ ಪ್ರಿಟಿ ಪ್ರತಿಯೊಬ್ಬರು ಕೂಡ. ಥ್ಯಾಂಕ್ ಯು ಮ್ಯಾಮ್. ಬ್ಲ್ಯಾಕ್ ಹಾಕಿಲ್ಲ ಮೇಡಮ್. ಸೊ ಹೇಳಿ ಫಸ್ಟ್, ಇವಾಗ ಹೇಗನ್ನಿಸ್ತು ಪೋರ್ಟ್ಫೋಲಿಯೋ ಶೂಟ್ ಎಲ್ಲ? ಹೊಸ ಎಕ್ಸ್ಪೀರಿಯನ್ಸ್ ನಿಮಗೆ. ಕ್ಲಾಸಲ್ಲಿ ಮಾಡ್ತಿದ್ದೇ ಬೇರೆ ಆ್ಯಂಡ್ ಇಲ್ಲಿ ಮಾಡಿರೋದೇ ಬೇರೆ. ಆ್ಯಂಡ್ ಆಲ್ಸೋ ಲುಕ್ ವೈಸ್ ಫಸ್ಟು ನೀವು ಹೇಳಿ, ಆಮೇಲೆ ನಾನು ಫೀಡ್ಬ್ಯಾಕ್ ಹೇಳ್ತೀನಿ. Guys, trust me or not, this is my dream came true, guys. And yes, I am a diploma certified professional makeup artist. Yes, I am a professional makeup artist, guys. ನಾನು ಒಂದು ಮೇಕಪ್ ಆರ್ಟಿಸ್ಟ್ ಆದೆ ಅನ್ನೋ ಖುಷಿ ಅಂತೂ ಆ್ಯಂಡ್ ಲೈಕ್ ನೆವರ್ ಇಮ್ಯಾಜಿನ್, ಗೊತ್ತಾ? ನಾನು ಈ ಫೀಲ್ಡಿಗೆ ಬಂದು ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆ್ಯಂಡ್ ಫೈನಲಿ ನನ್ನ ಕನಸು ನನಸಾಯಿತು. ಆ್ಯಂಡ್ ತುಂಬ ಖುಷಿ ಇದೆ. ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್, ಗೌರ್ಮೆಂಟ್ ಸರ್ಟಿಫಿಕೇಟ್ ಆ್ಯಂಡ್ ಅಕಾಡೆಮಿ ಸರ್ಟಿಫಿಕೇಟ್ ಇಷ್ಟನ್ನು ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಆ್ಯಂಡ್ ದಿಸ್ ಇಸ್ ಮೈ ಬ್ಯಾಚ್ ಗಾಯ್ಸ್. ಆ್ಯಂಡ್ ಎಷ್ಟೆಲ್ಲ ಮೆಮೊರಿ ಸಿಗುತ್ತೆ ಗೊತ್ತಾ? ಎಷ್ಟು ಶಾರ್ಟ್ ಟೈಮಲ್ಲಿ ಎಷ್ಟೆಲ್ಲ
ಮೆಮೊರೀಸ್ ಕ್ರಿಯೇಟ್ ಮಾಡಿದ್ದೀವಿ, ಎಷ್ಟೆಲ್ಲ ಕಲ್ತಿದ್ದೀವಿ, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀವಿ, ಎಷ್ಟು ಎಂಜಾಯ್ ಮಾಡಿದ್ದೀವಿ. ಐ ಕಾಂಟ್ ಎಕ್ಸ್ಪ್ಲೈನ್. ಎಲ್ಲ ಟ್ರಬಲ್ಸ್ ಎಲ್ಲದನ್ನು ಮೀರಿ ಐ ಆಮ್ ರಿಯಲಿ ಮಿರಾಕಲ್ ಅಂತ ಅನಿಸುತ್ತೆ ಒಂದೊಂದು ಸರಿ ನೆನೆಸ್ಕೊಂಡಾಗ. ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ. ಅಷ್ಟೇ ಸಕ್ಕತ್ತಾಗಿ ಆಸಮಾಗಾಯಿತು. ಆ್ಯಂಡ್ ಲಾಸ್ಟಲ್ಲಿ ಕೇಕ್ ಕೂಡ ತಂದಿದ್ರು, ಕೇಕ್ ಕಟ್ ಮಾಡ್ತಿದ್ದೀವಿ. ಆಸಮ್ ಡೇಸ್ ಗೈಸ್. ಆ್ಯಂಡ್ ಪೋರ್ಟ್ಫೋಲಿಯೋನು ಅಷ್ಟೇ ನೆಕ್ಸ್ಟ್ ಲೆವೆಲ್ ಆಗಿತ್ತು, ಸಖತ್ತಾಗಾಯಿತು. ಆ್ಯಂಡ್ ಸಖತ್ ಟಯರ್ಡ್ ಕೂಡ ಆಗಿದ್ವಿ. ಲಾಸ್ಟಲ್ಲಿ ಕೇಕು ಸಮೋಸ ಎಲ್ಲ ತಿನ್ಕೊಂಡು ಒಂಥರ ಎಂಜಾಯ್ ಮಾಡಿ ಎಲ್ಲರಿಗೂ ಸೆಂಡ್ ಆಫ್ ಕೊಟ್ಟು ಆ್ಯಂಡ್ ಮುಗಿಯೋ ಅಷ್ಟೊತ್ತಿಗೆ 8:30 9 ಆಗಿಬಿಟ್ಟಿತ್ತು. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಿದ್ದೀವಿ. ಆ್ಯಂಡ್ ನಮ್ಮ ಮನೆಯವರು ಪಿಕ್ ಮಾಡೋಕ್ಕೆ ಬರಲಿಲ್ಲ, ಬಿಕಾಸ್ ಅವತ್ತು ಫುಲ್ಲು ಮಳೆ. ಆ ಕಡೆಯಿಂದ ಈ ಕಡೆಗೆ ಬರೋಷ್ಟರಲ್ಲಿ ಟ್ರಾಫಿಕಲ್ಲಿ ಅವರೇ ಸಿಕ್ಕಾಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಸೋನು ಅಕ್ಕ ಇದ್ದರು. ಆ್ಯಂಡ್ ಕ್ಯಾಬು ಆಟೋ ಅಂತ ಎಲ್ಲ ರಿಸ್ಕ್ ತಗೊಳ್ಳೋದು ಬೇಡ ಈ ಮಳೆ ಟ್ರಾಫಿಕಲ್ಲಿ, ಆರಾಮಾಗಿ ಮೆಟ್ರೋಗೆ ಹೋಗೋಣ ಬಾ ಅಂತ ಹೇಳಿ ಮೆಟ್ರೋಗೆ ಕರ್ಕೊಂಡು ಹೋಗ್ತಿದ್ದಾರೆ. ಟ್ರಸ್ಟ್ ಮಿ ಆರ್ ನಾಟ್, ನಾನು ಒಂದು 5 ಇಯರ್ಸ್ ಆಗಿಬಿಟ್ಟಿದೆ ಮೆಟ್ರೋ ಹತ್ತಿ. ಮದುವೆ ಆದಮೇಲೆ ಮೆಟ್ರೋ ಹತ್ತೇ ಇಲ್ಲ. ಆ್ಯಂಡ್ ನಾನು ಮೆಟ್ರೋ ಇಮ್ಯಾಜಿನ್, ನಾನು ಸ್ಟಾರ್ಟಿಂಗಲ್ಲಿ ಮೆಟ್ರೋ ಸ್ಟಾರ್ಟ್ ಆದಾಗ ಮೆಟ್ರೋಲ್ಲಿ ಹೋಗಿದ್ದೆ ನಾನು ರಾಜಾಜಿನಗರೆಲ್ಲ. ಆವಾಗ ಇಷ್ಟು ಕಾಮಾಗಿ ಇಷ್ಟು ಚೆನ್ನಾಗಿ ಪೀಸ್ಫುಲ್ಲಾಗಿತ್ತು ಮೆಟ್ರೋ. ಇವಾಗ ಗಜಿ ಬಿಜಿ ಜನ ಗುರು, ಬಸ್ಸಲ್ಲಿ ಕೂಡ ಇರಲ್ಲ, ಅಷ್ಟು ಜನ ಮೆಟ್ರೋಲ್ಲಿರ್ತಾರೆ. ಒಂಥರ ಅದು ಮೆಟ್ರೋ ಅಲ್ಲ ಟ್ರೈನ್ ಆಗಿಬಿಟ್ಟಿದೆ. ಟ್ರೈನಲ್ಲೂ ಇವಾಗಿರಲ್ಲ ಅನಿಸುತ್ತೆ. ಮೆಟ್ರೋಗೆ ಜನ ಹಂಗೆ ನುಗ್ಗಿ ಬೀಳ್ತಾರೆ. ಬಿಕಾಸ್ ಕೆಳಗಡೆ ಟ್ರಾಫಿಕ್ ಅಂದ್ಬಿಟ್ಟು ಯಾರೂ ಬಸ್ ಹತ್ತಲ್ಲ, ಆಟೋಗಳಲ್ಲಿ ಹೋಗಲ್ಲ. ಎಲ್ಲರೂ ಮೆಟ್ರೋ ರೆಫರ್ ಮಾಡ್ತಾರೆ. ಆಫೀಸು ಕಾಲೇಜಸ್ಸು ಎಲ್ಲರೂ. ಗುರು ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಅಪ್ಪ ಸವಾಸ ಬೇಡ ಅನಿಸ್ತು. ಆ್ಯಂಡ್ ಇಟ್ಸ್ ಓಕೆ, ನಾವೇನು ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿಲ್ವಲ್ಲ ಅಂದ್ಬಿಟ್ಟು, ಸಿಲ್ವರ್ ಸ್ಪೂನಲ್ಲೂ ಹುಟ್ಟಿಲ್ಲ ಅಂದ್ಬಿಟ್ಟು, ಇವೆಲ್ಲ ಕಾಮನ್ ಮಿಡಲ್ ಕ್ಲಾಸ್ ಪೀಪಲ್ಗೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಬ್ಯಾಗ್ ಕೆಳಗಡೆಗೆ ಇಟ್ಟು ಬಿಗ್ ಬಾಸ್ ನೋಡಿಕೊಂಡು ಅದರಲ್ಲೂ ಎಂಜಾಯ್ ಮಾಡಿಕೊಂಡು ಹೋಗ್ತಿದ್ದೀವಿ. ಅವತ್ತು ಬಿಗ್ ಬಾಸು ಕೂಡ ತುಂಬ ಇಂಟ್ರೆಸ್ಟಿಂಗ್ ಹಿಂಗಿತ್ತು. ಬಿಕಾಸ್ ಅವರು ಸುದೀಪ್ ಸರ್ ಫುಲ್ ಗರಂ ಆಗಿದ್ರು ಕಂಟೆಸ್ಟೆಂಟ್ಸ್ ಮೇಲೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ನೋಡಿಕೊಂಡು. ಮಲ್ಲೇಶ್ವರಮಲ್ಲಿ ಮೆಟ್ರೋ ಇಳಿದು ಮನೆಗೆ ಬಂದೆ. ಆ್ಯಂಡ್ ಲುಕ್ ಅಟ್ ಮೈ ಮಾಡೆಲ್ ಗೈಸ್. ನನ್ನ ಮಾಡೆಲ್ ಹೆಂಗೆ ಕಾಣ್ತಿದ್ದಾರೆ, ಯಾವ ಥರ ಮೇಕ್ ಓವರ್ ಮಾಡಿದ್ದೀನಿ, ಆ್ಯಂಡ್ ನಾನು ಮಾಡಿರೋಂಥ ಮೇಕಪ್ ಹೆಂಗೆ ಕಾಣ್ತಿದೆ, ಫಿನಿಶಿಂಗ್, ಬೇಸ್, ಐ ಮೇಕಪ್ ಆ್ಯಂಡ್ ಓವರ್ ಆಲ್ ಲುಕ್ ಹೆಂಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ಮಾಡಿರೋಂಥ ಮೇಕಪ್ ಚೆನ್ನಾಗಿದೆಯಾ ಇಲ್ವಾ ಏನು ಅನ್ನೋದನ್ನು ತಿಳಿಸ್ಕೊಡಿ. ಆ್ಯಂಡ್ ಫೈನಲಿ ಗ್ರ್ಯಾಜುಯೇಷನ್ ಡೇ ಮುಗೀತು, ತುಂಬ ಚೆನ್ನಾಗಾಯಿತು. ಆ್ಯಂಡ್ ಕೋರ್ಸ್ ಮಾತ್ರ ತುಂಬ ಚೆನ್ನಾಗಾಯಿತು, ತುಂಬ ಕಲ್ತಿದ್ದೀವಿ. ಆ್ಯಂಡ್ ಫೈನಲಿ ವಿ ಆರ್ ನೌ ಐ ಆಮ್ ಎ ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್. ಆ್ಯಂಡ್ ಗೈಸ್ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಬಾಯ್.